ಎಲ್ರಿಗೂ ನಮಸ್ಕಾರ. ಮಳೆ ಹನಿಗಳು ಸುರಿಯುವ ಸಮಯದಲ್ಲಿ ಬಿಸಿ ಬಿಸಿ ತಿಂಡಿ ತಿನ್ನುವ ಆಸೆ ಎಲ್ರಿಗೂ ಬರುತ್ತೆ. ಅಂತಹ ಸಮಯದಲ್ಲಿ ನೆನಪಾಗುವ ಮೊದಲ ತಿಂಡಿಗಳಲ್ಲಿ ಮೆಣಸಿನಕಾಯಿ ಬಜ್ಜಿ ಕೂಡ ಒಂದು. ರಸ್ತೆ ಬದಿಯ ಅಂಗಡಿಗಳಿಂದ ಹಿಡಿದು ಮನೆಯ ಅಡುಗೆ ಮನೆಗಳವರೆಗೆ ಮಳೆಗಾಲದಲ್ಲಿ ಇದರ ಸುವಾಸನೆ ಎಲ್ಲರನ್ನೂ ಆಕರ್ಷಿಸುತ್ತೆ. ಮೆಣಸಿನಕಾಯಿ ಬಜ್ಜಿ ತಯಾರಿಸಲು ದೊಡ್ಡ ಹಸಿರು ಮೆಣಸಿನಕಾಯಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು ಹಾಗೂ ಕೆಲವು ಮಸಾಲೆ ಪದಾರ್ಥಗಳನ್ನು ಬಳಸಲಾಗುತ್ತೆ. ಮೆಣಸಿನಕಾಯಿಯನ್ನು ಹಿಟ್ಟಿನಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಕರಿಯುವ ಮೂಲಕ ಈ ರುಚಿಕರ ತಿಂಡಿ ಸಿದ್ಧವಾಗುತ್ತೆ. ಮಳೆ ಸುರಿಯುತ್ತಿದ್ದಾಗ ಒಂದು ಕಪ್ ಬಿಸಿ ಚಹಾ ಜೊತೆಗೆ ಅಥವಾ ಕಾಫಿಯೊಂದಿಗೆ ಮೆಣಸಿನಕಾಯಿ ಬಜ್ಜಿ ಸೇವಿಸೋದೇ ಒಂದು ವಿಶೇಷ ಅನುಭವ. ಹೊರಗೆ ತಂಪಾದ ವಾತಾವರಣ ಮತ್ತು ಒಳಗೆ ಬಿಸಿ ಬಿಸಿ ಬಜ್ಜಿ, ಈ ಸಂಯೋಜನೆ ಅನೇಕ ಜನರಿಗೆ ತುಂಬ ಇಷ್ಟ. ಆದರೆ ಬಜ್ಜಿ ಎಣ್ಣೆಯಲ್ಲೇ ಕರಿಯುವ ಪದಾರ್ಥವಾಗಿರುವುದರಿಂದ ಮಿತವಾಗಿ ಸೇವಿಸೋದೇ ಉತ್ತಮ. ಹಾಗಾಗಿ ಆಗಾಗ ತಿನ್ನುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಮನೆಯಲ್ಲೇ ಸ್ವಚ್ಛವಾಗಿ ತಯಾರಿಸಿ ಬಜ್ಜಿ ಸೇವಿಸೋದು ಹೆಚ್ಚು ಸುರಕ್ಷಿತ. ಹೀಗಾಗಿ ಮಳೆಗಾಲದ ಸಂತೋಷವನ್ನು ಇನ್ನಷ್ಟು ಹೆಚ್ಚಿಸುವ ರುಚಿಕರ ತಿಂಡಿ ಅಂದರೆ ಮೆಣಸಿನಕಾಯಿ ಬಜ್ಜಿ. ನಿಮಗೂ ಮೆಣಸಿನಕಾಯಿ ಬಜ್ಜಿ ಇಷ್ಟವಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.